ಕಿಡ್ನಾಪ್ ಮಾಡ್ಬೇಕಾರೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟವ್ರೆ. BGS ಕಾಲೇಜಲ್ಲಿ ಫಂಕ್ಷನ್ ಮುಗಿದಾಗ ಒಬ್ರು ಲೆಕ್ಚರ್ಸ್ ನಮ್ಮೂರವ್ರೆ, ಅವರು ಕರ್ಕೊಂಡ್ ಬಂದ್ರು. ಅವ್ರಿಗೆ ಸರ್ ನಮಗ್ ಕಿಡ್ನಾಪ್ ಮಾಡ್ತಾರೆ ಅಂತ ಗೊತ್ತಾಗ್ಲಿಲ್ಲ. ಯಾವಾಗ ಈಗ ಲಾಂಗು ಮಚ್ಚು ನಮ್ ಗೇಟಲ್ಲಿ ಇವರು 4-5 ಜನ ನಿಲ್ಸ್ಕೊಂಡು ನಿಂತಿದ್ರೆ ಆವಾಗ ನಮ್ಮ ಊರವರೆಲ್ಲ ಯಾಕೋ ಏನೋ ಅಂತ ನಿಂತಾಗ ಬಿಟ್ಬಿಟ್ಟು ಓಡೋದ್ರು ಸರ್. ಹುಡುಗರೆಲ್ಲ ಬಂದಿದ್ರು ಅವು ಬಿಟ್ಬಿಟ್ಟು ಹೊಡೋದಾಗ ಏನಕ್ಕೆ ಯಾವ ರೀತಿ ಇವರು ಈ ತರ ಮಾಡೋರಲ್ಲ ಅಂದ್ಬಿಟ್ಟು ಆಗ ಕಾರ ಹತ್ರ ನೋಡಿದಾಗ ಒಳಗಡೆ ಎಲ್ಲ ಇಟ್ಟಿದ್ರು ಇವರು, ಲಾಂಗು, ದೊಣ್ಣೆ, ಮತ್ತೆ ಏನೇನೋ ಬಟ್ಟೆ ಎಲ್ಲಾನು, ಸೀರೆ ಗಿರೆ ಎಲ್ಲ ಸೆಟಪ್ ಮಾಡಿದ್ರು. ಸೆಟಪ್ ಮಾಡಿದ್ರು. ಆಗ ಹುಡುಗಿ ಪ್ರಿನ್ಸಿಪಲ್ ಕರ್ಕೊಂಡು ನಮ್ಮನೆ ಹತ್ರ ಬಿಟ್ಬಿಟ್ಟು ಅವಾಗ ನಮ್ಮೂರವರೆಲ್ಲ ಫೋನ್ ಮಾಡಿದ್ರು, ಈ ತರ ಗಾಡಿ ಗೇಟಲ್ಲಿ ಒಂದು 5-6 ಜನ ಬಂದಾರೆ, ನಿಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಅಟ್ಯಾಕ್ ಮಾಡಕ್ ಬಂದಿದ್ದಾರೆ ಅಂದಾಗ ನಾನು ಸಡನ್ ಆಗಿ ಬಂದೆ. ಅಷ್ಟರಲ್ಲಿ ಅವ್ರು ಇರ್ಲಿಲ್ಲ, ಹೊಂಟೋಗಿದ್ರು. ಆಗ ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಮೂರವರು ಹೆಚ್ಚು ಕಮ್ಮಿ ಒಂದು 15-20 ಜನ ಇದ್ರು, ಎಲ್ಲರೂ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಬಂದು ಆ ಗಾಡಿನ ಟೋವಿಂಗ್ ಮಾಡ್ಕೊಂಡು ಗಾಡಿ ಸೀಸ್ ಮಾಡಿದ್ರು. ಕೇಸ್ ಆಯ್ತು ಸರ್, ಕೇಸ್ ಆಯ್ತು. ಕೇಸ್ ಆದ್ಮೇಲೆ ಮತ್ತೆ ಒಂದ್ 2-3 ದಿನಕ್ಕೆ ಅವ್ರ ಊರಲ್ಲಿ ಒಂದ್ 2-3 ಜನ ಯಜಮಾನ್ರು ಕರ್ಕೊಂಡು ಊರಿಗೆ ಬಂದು ತಪ್ಪಾಯ್ತು, ಇನ್ನು ನಿಮ್ ಸವಾಸಕ್ಕೆ ಬರಲ್ಲ, ದಿಲೀಪ್ ಅವರು, ಅವ್ರ ತಮ್ಮ, ಅವ್ರ ತಂದೆ, ಅವ್ರ ಸಂಬಂಧಿಕರೆಲ್ಲ ಬಂದ್ರು. ತಪ್ಪಾಯ್ತು ಅಂದ್ಬಿಟ್ಟು ನಮ್ಮೂರು ಯಜಮಾನ್ರು ಕಾಲು ಹಿಡ್ಕೊಂಡು ತಪ್ಪಾಯ್ತು, ಇನ್ನು ನಮ್ಗೆ ಬೇಡ, ನಮ್ಗೆ ಇರ್ತೀವಿ, ಅವ್ರಂಗೆ ಹಂಗಿರ್ಲಿ, ಕಾರು ಸೀಜ್ ಮಾಡಿರೋದು ಬಿಡಿಸ್ಕೊಡಿ ನಿಮ್ ಹೇಳಿ ಅಂದ್ಬಿಟ್ಟು ಬಂದ್ರು. ಆದ್ರಿಂದ ಬಿಡ್ಸ್ಕೊಟ್ರಿ ಯಜಮಾನ್ರುಗಳು ಒಪ್ಕೊಂಡ್ಮೇಲೆ ನಮ್ದೇನ್ ಸರ್ ನಿಮ್ ದೊಡ್ಡತನ ಅದು ಬಿಡ್ಸ್ಕೊಟ್ಟಿ ಅವ್ರಿಗೆ ವಾಪಸ್ ಕಳ್ಸಿದೀರಾ ನಮ್ ಒಬ್ಬರ ಮೇಲೆ ನಮ್ಗೆ ಯಾಕೆ ಸರ್, ಅವ್ರ ಜೀವನ ಅವ್ನ ನೋಡ್ಬೇಕಲ್ವಾ, ನಮ್ಗೆ ಯಾಕೆ? ಏನೋ ಹುಡುಗಿ ಬುದ್ಧಿ 14-15 ವರ್ಷದ ಹುಡುಗಿ, ಆ ಹುಡುಗಿಗೆ ಏನ್ ಗೊತ್ತಿರ್ತದೆ, ಇವನ್ಗಾದ್ರೂ ಬುದ್ಧಿ ಇರುತ್ತಲ್ವಾ, ತಿಳುವಳಿಕೆ ಇರುತ್ತೆ ಇಲ್ವಾ? ಬೇಡ, 18 ವರ್ಷ ಆಗ್ಲಿ, ಅಲ್ಲಿಗಂಟ ಕಾಯನ, ಆಮೇಲೆ ಬೇಕಾರೆ ಊರಲ್ಲಿ ಯಜಮಾನ್ರ ಇರ್ತಾರೆ. ಈಗ ಇವತ್ತು ತಪ್ಪಾಯ್ತು ಅನ್ನೋದಕ್ಕೆ ಕಾರ್ ಬಿಡಿಸ್ಕೊಟ್ರು, ಅವತ್ತು 18 ವರ್ಷ ತುಂಬಾದ್ಮೇಲೆ ಯಜಮಾನ್ರು ಕರ್ಕೊಂಡೋಗಿ 4 ಜನ ಅವ್ರೂರಲ್ಲಿ ಯಜಮಾನ್ರು ಕೇಳಿದ್ರೆ ಅವ್ರು ಏನೋ ಕನ್ವಿನ್ಸ್ ಮಾಡ್ತಾರೋ ಇಲ್ವೋ, ಅದು ಇರ್ಬೋದಿತ್ತು. ಇದು ಬಿಟ್ಬಿಟ್ಟು ಬಸ್ಲಾಪುರ ಸ್ವಾಮಿ, ಟ್ಯಾಕ್ಟರ್ ಜಿಂಜ ಸ್ವಾಮಿ, ಬರೀ ಇದೇ ಆಗೋಯ್ತು ಸರ್. ಒಂದು ಕೆಟ್ಟಾಗ ಬೈಯೋದು. ನೀವು ಟ್ರ್ಯಾಕ್ಟರ್ ಜಿಂಜ ಸ್ವಾಮಿ ಅಂದ್ರೆ ಏನು? ನೀವು ನಾವು ನಂದು ಆಗಿನಿಂದ ಶುಂಠಿ ವ್ಯಾಪಾರನೇ. ಶುಂಠಿ ವ್ಯಾಪಾರ ಶುಂಠಿ ಬೆಳಿತೀನಿ ಸರ್, ಬೆಳಿತೀನಿ. ಶುಂಠಿ ವರ್ಷಕ್ಕೊಂದು 10-20 ಲಕ್ಷ 30 ಲಕ್ಷ ಗಂಟು ಬೆಳಿತೀವಿ, ಅದ್ರಲ್ಲೇನಿಲ್ಲ. ಶುಂಠಿ ಬೆಳಿತೀವಿ, ಶುಂಠಿ ವ್ಯಾಪಾರನ ಮಾಡ್ತೀವಿ. ಅಂತದ್ರಲ್ಲಿ ನಾವು ಟ್ರ್ಯಾಕ್ಟರ್ ಜಿಂಜ ಸ್ವಾಮಿ ಇವೆಲ್ಲ ಸರಿಯಾ ಸರ್? ಒಳ್ಳೆತನನ? ಈಗ ಇಷ್ಟೆಲ್ಲ ಮಾಡಿ, ಈಗ ಇಷ್ಟೆಲ್ಲ ನಿಮ್ಗೆ ಹಿಂಸೆ ಕೊಟ್ಟಾರೆ, ಫೋನ್ ಮಾಡಿಸಿ ಎಲ್ಲ ತರ ತೊಂದರೆ ಕೊಟ್ಟಿದ್ದಾರೆ ದಿಲೀಪ್ ಅವರು. ಸರಿ, ನೀವೇನು ಕಾನೂನುವಾಗಿ ಏನು ಕೇಸ್ ಗೀಸ್ ಕಂಪ್ಲೇಂಟ್ ಕೊಟ್ರ? ಸರ್ ಕಂಪ್ಲೇಂಟ್ ಕೊಟ್ಟ ಒಂದ್ಸರಿ ಪಿರಿಯಾಪಟ್ಟಣ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಜೊತೆಲೆ ನಿಮ್ಗೆ ಬೈದಿದ್ದಕ್ಕೆ ಸರ್, ಈ ಪಬ್ಲಿಕ್ ಆಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಅಲ್ಲೆಲ್ಲ ಈ ತರ ನಂಬರ್ ಹಾಕ್ತಿದ್ನಲ್ಲ ಸರ್, ಈ ತರ ಎಲ್ಲ ಕೆಟ್ಟದಾಗಿ ನೈಟ್ ಎಲ್ಲ ಫೋನ್ ಬರ್ತಾವೆ ಅಂತ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಪೊಲೀಸರು ಮನೆ ಹತ್ರ ಹೋದ್ರು, ಬಪ್ಪ ನೀನು ಮನೆ ಹತ್ರ ಹುಡಿಕೊಂಡು ಹೋದ್ರು, ನನ್ನ ಕರ್ಕೊಂಡೋದ್ರು. ಬಪ್ಪ ಹೋಗೋಣ, ಅದಕ್ಕೆ ಯಾಕೆ ಏನ್ ನಿನ್ ಹೊಡೆದೇ ಬಿಡ್ತಾನ, ನೋಡಕಾಯ್ತದ ಬಾ ಅಂದ್ಬಿಟ್ಟು ನನ್ನ ಕರ್ಕೊಂಡು ಹೋದ್ರು. ಮನೆ ಹತ್ರ ಹೋಯ್ತಿದಂಗ್ಲೆ ಪೊಲೀಸರು ಬಾಗ್ಲು ಓಪನ್ ಇತ್ತು, ಪೊಲೀಸರು ಹೋಯ್ತಿದ, ಅವ್ರ ಅಮ್ಮ ಅಡ್ಡ ಬಂತು, ಒಳಗಡೆಗೆ ಬರಬೇಡಿ ಅಂತ. ಆವಾಗ ಬರಕೇಳಿ ನಿಮ್ ಮಗನ ಕಂಪ್ಲೇಂಟ್ ಅಂತ ಅನ್ನೋದಕ್ಕೆ ಅವ್ರ ಅಮ್ಮ ಅಡ್ಡ ನಿಂತ್ಕೋತು. ಅಷ್ಟರಲ್ಲಿ ಮಂಚದ ಅಡ್ಡಲ್ಲಿ ನಿಂತ್ಕೊಂಡು ಕತ್ತಿ ಮಣ್ಣೆ ತಗೊಂಡು, ಅಮ್ಮ ವಿಡಿಯೋ ಮಣ್ಣೆ ಕರ್ನಾಟಕ ಜನತೆ ನೋಡ್ಲಿ, ನಾನು ಕತ್ ಕುಯ್ಕೋತೀನಿ ಅಂತ ಅಂದಾಗ ಪೊಲೀಸರು ಮುಟ್ಬೇಕೋ ಮುಟ್ಬಾರ್ದು? ಈ ತರ ಎಲ್ಲ ಮಾಡಿದ್ರು ನಿಮ್ಗೆ? ಈ ತರ ಎಲ್ಲ. ಆಗ ಸರ್ ಅವ್ನ್ ಸಾಯೋದ್ ಬೇಡಿ, ಕಾನೂನು ಮುಖಾಂತರ ಹೋಗೋಣ ಬನ್ನಿ ಸರ್, ಅವ್ನಿಗೆ ಏನು ಮಾಡೋದ್ ಬೇಡಿ. ವಿಡಿಯೋ ಮಾಡ್ಕೊಂಡು ಕತ್ ಕುಯ್ಕೊಳಕ್ಕೆ ಹೋಗಿದೆ, ಇಟ್ಕೊಂಡು ಆತರ ಎಲ್ಲ ಜನ ಮಾಡ್ಲಿ ಅಂತಲೇ ಪೊಲೀಸರಿಗೆ ನಾನೇ ಸರ್ ಬೇಡಿ ಬನ್ನಿ, ಅವ್ನ ಹಣೆ ಬರ ಕೋರ್ಟೆ ಅನುಭವಿಸ್ತದೆ, ಕಾನೂನು ಮುಖಾಂತರ ಹೋಗೋದ ಬನ್ನಿ ಸರ್ ಅಂದ್ಬಿಟ್ಟು ನಾನು ವಾಪಸ್ ಕರ್ಕೊ ಬಂದೆ, ಬಂದ್ಬಿಟ್ಟೆ. ಮತ್ತೆ ಅದಾದ್ಮೇಲೆ ಮತ್ತೆ SP ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡೋದು, ಈ ತರ ಎಲ್ಲ ಮತ್ತೆ ಬೈತಾವನೆ. ಅವಾಗ ವಾರಂಟ್ ಆಯ್ತು. ಅವಾಗ ಅಬ್ಬನ್ ಕುಪ್ಪೆಲಿ ಇದ್ದ ಪೊಲೀಸರು, ಅಬ್ಬನ್ ಕುಪ್ಪೆಗೆ ಹೋದಾಗ ಆವಾಗ್ಲೂ ಒಂದು ವಿಡಿಯೋ ಮಾಡ್ದ, ಕರ್ನಾಟಕ ಜನತೆ ನೋಡಿ ಪೊಲೀಸರು ಹುಡುಕ ಬರ್ತಾರಂತ. ಇವ್ನು ಮಾಡೋ ಹಲ್ಕ ಕೆಲಸಕ್ಕೆ ಪೊಲೀಸರು ಹುಡುಕ ಬರ್ತಾನೆ, ಇನ್ನೇನ್ ಮಾಡ್ತಾರೆ? ಒಂದು ಕ್ಷಣದಲ್ಲಿ ನನ್ನ ಪ್ಲೇಸಲ್ಲಿ ಕುಟುಂಬ ಫ್ಯಾಮಿಲಿ ಒಂದು 3-4 ಜನ ಅಣ್ಣ ತಮ್ಮದಿರು ಇದ್ಮೇಲೆ ಅವರು ನೋಡಿದ್ರು ಯೋಚನೆ ಮಾಡ್ಬೇಕು. ಒಂದೇ ನಿಮಿಷ ಯೋಚನೆ ಮಾಡ್ರೆ ಸಾಕು. ಒಂದು ನಿಮಿಷ ಕುಟುಂಬ ಫ್ಯಾಮಿಲಿ ಅಂದಮೇಲೆ ಏನಕ್ಕೆ ಈ ತರ? ಈಗ ನಾವು ಒಂದೇ ಫ್ಯಾಮಿಲಿ ಆಗಿರೋ ಬಿಟ್ಬಿಡೋಣ, ಅವ್ರು ಏನಾರು ಮಾಡ್ಕೊಳ್ಳಿ ಅಂತ. ಇನ್ನು ನಾವು ಡಿವೈಡ್ ಆಗಿಲ್ಲ, ಅಣ್ಣ ತಮ್ಮದಿರು 3 ಜನ. ಈ ತರ ಹಿಂಸೆ ಮಾಡಿದಾಗ ಈಗ ಅರ್ಧದಲ್ಲಿ ಅವ್ರನ್ನ ಹೋಗಿ ನಿಮ್ಮಂಗೆ ನೀವು ಬಿಡಕ್ಕಾಯ್ತದ ಹೇಳಿ ಸರ್? ಆಗಲ್ಲ.
ಮೂರು ಜನ ಇನ್ನ ಆ ಕಡೆ ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ಅಡ್ಡ ಹಾಕರು, ನೀವೇ ಸುಮ್ಮನೆ ಆದ್ರಿ ಬೇಡ ಸರ್ ನಾನೇ ಕರ್ಕೊ ಬಂದೆ ಸರ್. ಅವ್ನು ಕತ್ತಿ ಮನೆ ಹಿಡ್ಕೊಂಡು ಕುಯ್ಕೊಳಕ್ ಹೋಯ್ತಾ ಇದ್ದಾನೆ. ಹಾ ಪೊಲೀಸರು ಅವ್ರು ತುಂಬಾ ವಿಡಿಯೋಗಳು ಮಾಡಾಕ್ತಾರೆ. ನೀವು ಇದ್ ಮಾಡಿದಾಗ ಅವ್ರು ಬಂದ್ರು, ಸ್ವಾಮಿ ಅವ್ರು ಬಂದ್ರು, ಪೊಲೀಸರು ಬಂದ್ರು ಮನೆ ಹತ್ರ ಅಂತೆಲ್ಲ ವಿಡಿಯೋ ಮಾಡಾಕಿದಾರಲ್ಲ, ಘಟನೆಗಳು ನಡೆದಾಗ ಎಲ್ಲ ಇದೆ ಸರ್. ಇದೇ ತರ ಹೆಚ್ಚು ಕಮ್ಮಿ ನಮ್ಮ ಕಂಪ್ಲೇಂಟ್ ಅಂತ ಒಂದ್ 7-8 ಕಂಪ್ಲೇಂಟ್ ಇದೆ ಸರ್. 7-8 ಕಂಪ್ಲೇಂಟ್ ಇದೆ. ಎಲ್ಲ ಕಾನೂನು ಮುಖಾಂತರ ಎಲ್ಲ ನಾನು ಯಾವುದೇ ಕಾರಣಕ್ಕೂ ಕಾನೂನು ಬಿಟ್ಟು ಹೋಗಲ್ಲ ಸರ್. ಕಾನೂನೇ ಇದೆ. ಹುಡುಗಿ ಇನ್ನೂ ಮೈನರು, ನಮ್ಗೂ ಬೋಧಿರೋವೆಲ್ಲ ಇದೆ. ಕಾನೂನು. ಹಾ ಸರ್, ಈಗ ನಿಮ್ಗೆ ಫೋನ್ ಮಾಡಿದಾಗ ಅವರು ಬೇರೆಯವ್ರು ಏನೇನು ಕ್ವಶನ್ಗಳಿಗೆ ಕೇಳ್ತಾರೆ? ಈಗ ನಿಮ್ಗೆ ಈಗ ಎಷ್ಟೋ ಜನ ದಿನಕ್ಕೆ 500-600 ಕಾಲ ಅಂದ್ರೆ ನಿಮ್ಗೆ ತುಂಬಾ ಹಿಂಸೆ ಕೊಡ್ತಾರೆ. ಏನೇನು ಕೇಳಿದ್ರೆ ನಿಮ್ಗೆ ಬರುತ್ತೆ ಅವ್ರೇನು ಏನ್ ಹೇಳ್ತಾರೆ? ಸ್ವಾಮಿ ಮದುವೆ ಮಾಡ್ಕೊಡ, ಏನಾಗದ ಹುಡುಗ ಮದುವೆ ಮಾಡ್ಕೊಡ ಅಂತ ಕೇಳ್ತಾರಲ್ಲ, ನೋಡ್ತಾರೆ ಸರ್ ಸಿಚುವೇಶನ್ ಎಲ್ಲ ನೋಡ್ತಾರೆ. ಕಂಡು ಮದುವೆ ಮಾಡ್ಕೊಂಡು ಅಂದ್ರೆ ಇವತ್ತಿನ ಸಿಚುವೇಶನ್ ನಿಮ್ಗೆ ಅವ್ರ ಮಕ್ಳಾದ್ರೂ ಮಾಡ್ಕೊಟ್ಬಿಡ್ತಾರ? ಅವ್ರ ಮಕ್ಳಾದ್ರೂ ಮಾಡ್ಕೊಡ್ತಾರೆ ಸರ್. ನೋಡ್ತಾರೆ, ಪ್ರತಿದಿನ ನೋಡ್ತಾರ. ನೋಡ್ದಾನೆ ಏನಿಲ್ಲ. ಇವತ್ತಿನ ಸಿಚುವೇಶನ್ ಅಲ್ಲಿ ಯಾವ ರೀತಿ ಮಾಡ್ಲಿ? 14 ವರ್ಷಕ್ಕೆ ಮದುವೆ ಮಾಡಕ್ಕಾಯ್ತದ? ಬಾಲ್ಯ ವಿವಾಹ ಮಾಡಕ್ಕಾಯ್ತದ ಸರ್? ಪ್ರೀತಿ ಮಾಡೋರೆಲ್ಲ ಫ್ರೆಂಡ್ಸು ಅಂದ್ಬಿಟ್ಟು ಫೋಟೋ ಎಲ್ಲ ಜೊತೆಲಿ ಇದ್ದವೆಲ್ಲ ಬೇರೆಯವ್ರಿಗೆಲ್ಲ ಹಂಚುತ್ತಾರ. ಪ್ರಕಾರ 14 ವರ್ಷಕ್ಕೆ ತಪ್ಪು. ಆ ಹುಡುಗಿ ಜೊತೆ ಫೋಟೋನೇ ತಗೊಳಂಗಿಲ್ಲ. ಅವ್ನು ತಗೊಂಡಿರೋದು ಮೊದಲನೇ ತಪ್ಪು. ಆಯ್ತಪ್ಪ, ತಗೊಂಡಿದ್ದಾನೆ ಅಲ್ವಾ? ಹುಡುಗಿನೂ ಇಷ್ಟಪಟ್ಟವಳೆ, 14 ವರ್ಷಕ್ಕೆ ಇಷ್ಟಪಟ್ಟವಳೆ, 18 ವರ್ಷ ಆಗೋ ತನಕ ಇರ್ಬೋದಿತ್ತಲ್ವಾ? ಫೋಟೋ ಎಲ್ಲ ಶೇರ್ ಮಾಡ್ಬೇಕು ಪಬ್ಲಿಕ್ ಆಗಿ ಅನ್ನೋದು ಏನಿತ್ತು ಸರ್? ಯಾವುದೇ ಪ್ರೀತಿ ಮಾಡಿರೋ ಹುಡುಗನ್ಗೆ ಹುಡುಗಿ ಆ ಪ್ರೀತಿ ಮಾಡಿರೋ ಹುಡುಗಿ ಆತರ ಮಾಡಲ್ಲ. ಇವ್ರು ಈ ತರ ಮಾಡಿದ್ದಾರೆ. ಕರ್ನಾಟಕದ ಜನತೆ ಎಲ್ಲ ನೋಡ್ತಾ ಇದಾರೆ. ಕರ್ನಾಟಕ ಜನತೆ 95% ಲವ್ ಮಾಡೇ ಮದುವೆ ಐತಿರೋದು. ಲವ್ ಮಾಡಿರೋ ಹುಡುಗರೆಲ್ಲ ಫೋನ್ ಮಾಡ್ಬಿಟ್ಟು ಈ ತರ ಮಾಡಿ ಅಂದ್ರೆ ಅವ್ರು ಲವ್ ಮಾಡಿರ್ತಾರೆ, ಅವ್ರ ಜೊತೆ ಫೋಟೋ ತರ ಅವೆಲ್ಲ ಶೇರ್ ಮಾಡ್ತಾರ. ಲವ್ ಮಾಡಿರೋ ಜೊತೆಲಿ ಈಗ ಟೂರ್ಗೆ ಹೋಗ್ತಾರೆ, ಸೆಲ್ಫಿ ತಗೋತಾರೆ, ಅವೆಲ್ಲನೂ ಬೇರೆಯವ್ರಿಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗೆಲ್ಲ ಶೇರ್ ಮಾಡ್ತಾರೆ ಸರ್. ಮಾಡ್ತಾರೆ ಮಾಡಲ್ಲ. ಇದ್ರಲ್ಲಿ ಯಾರು ಮಾಡಲ್ಲ. ಆತರ ಈ ತರ ಮಾಡಿದ್ದಾನೆ ಇವನು. ಫೋನ್ ಮಾಡ್ಬಿಟ್ಟು ಬಸ್ತಾಪುರ ಟ್ಯಾಕ್ಟರ್ ಜಿಂಜಸ್ವಾಮಿ ಒಬ್ನೇ ಬಾಲ ಎಲ್ಲಿ ಬರೋದು ಸರ್? ಸುಮ್ನೆ ಎಲ್ಲ ಕುತ್ಕೊಂಡು ಹಾಕೋದಲ್ಲ. ಅವ್ರ ಮನೆಯಲ್ಲೇ ಕೂತ್ಕೊಳ್ಳಿ, ಮನೆ ತಲೆ ಬಾಲ ಆಗ್ಲಿ. ನಾನೇ ಹೋಗ್ತೀನಿ ಅವ್ನ ಮನೆ ತಿಂಗ. ಹೊಡೆದ್ರೆ ಹೇಳಿ ಪಡ್ಕೋತಾನ, ಹೊಡೆದೇ ಬಿಡ್ಲಿ. ಈಗ ಮೇನ್ ಕೇಳದೆ ಬಾರ ಒಬ್ನೇ ಬರಪ್ಪ, ಒಬ್ನೇ ದಿನ ಹಾಕೋಬತ್ತಿ 10 ಜನ 20 ಜನ ಹಾಕೋಬತ್ತಿ. ಆಯ್ತು, ಅವನ್ನ ನಾನು ಇರೋ ಜಾಗ ಇಂಥ ಜಾಗ ಅವ್ನು ಇರೋದ್ನ ಲೊಕೇಶನ್ ಹಾಕೊಡ್ಲಿ ಸರ್. ಬಪ್ಪ ನಾನು ಇಂಥ ಜಾಗದಲ್ಲಿ ನಾನು ಒಬ್ನೇ ಹೊಡೆದಾಡೋಣ, ಇಲ್ಲ ನಾನೇ ಸಾಯ್ತೀನ ಅವನೇ ಸಾಯ್ತಾನ. ಒಬ್ನೇ ಬಲ ಆಯ್ತು, ಒಬ್ನೇ ಬರ್ತೀನಿ. ಎಲ್ಲಿಗೆ ಹೇಳ್ಬೇಕಲ್ವಾ? ಬಿಟ್ಟು ನಾವು ಹೋಗೋದ್ ಬೇಡ. ಇವ್ನು ಕರೆಯೋದ್ರಿಂದ ಕರ್ನಾಟಕ ಜನತೆ ಹೇಳ್ತಾರೆ, ಫೋನ್ ಮಾಡ್ಬಿಟ್ಟು ಒಬ್ನೇ ಬರಕ್ ಇರ್ತಾನೆ, ನೀವು ಗಾಂಡು ಸ್ವಾಮಿ ಓಲಾ ಅಂದಾಗ ಗಂಡುನು ಅವನು ಒಬ್ನೇ ಇದ್ದಾಗ ಅವ್ನು ಇರೋ ಜಾಗ ತೋರ್ಸ್ಬೇಕಾನೆ. ನಾನು ಮನೆಗೆ ಹುಡಿಕೊಂಡೋಗಿದ್ದೀನಿ ಸರ್, ಊರಿಗೆ. ಅವ್ರ ಊರೊಳಗೆ ಈಗಲೂ ಹೋಗ್ತೀನಿ, ಒಂದ್ ದಿನ ಪೂರ್ತಿ ಇರ್ತೀನಿ ಬೇಕಾರೆ. ಅವ್ರ ಊರೊಳಗಡೆ ಹೋಗಿ ಒಂದ್ ದಿನ ಅವ್ನು ಹೇಳಿ ಜಾಗದಲ್ಲಿ ಅವ್ರ ಊರೊಳಗಡೆ ಇರ್ತೇನೆ. ಅವ್ನು ಬಂದು ನಾನು ಟಚ್ ಮಾಡ್ಲಿ. ಟಚ್ ಮಾಡಕ್ ಆಯ್ತದ? ಆಗಲ್ಲ. ಕರ್ನಾಟಕ ಜನತೆಗೆ ಹೇಳೋದಿಷ್ಟೇ, ಬರೀ ಇದೆ. ಬಸ್ಲಾಪುರ ಟ್ಯಾಕ್ಟರ್ ಜಿಂಜಸ್ವಾಮಿ ಗಾಂಡಸ್ವಾಮಿ ಅಲ್ಲಿ ಮಾತಾಡೋರು ಜನಕ್ಕೆ ಇವಾಗ ನೋಡ್ಕೊಳ್ಳಿ, ನೋಡ್ಕೊಂಡು ತಿಳ್ಕೊಳ್ಳಿ. ಇಲ್ಲ ಅಂದ್ರೆ ಬೇರೆ ಕಡೆ ತಿಳ್ಕೊಳ್ಳಿ, ಫೋನ್ ಮಾಡ್ಕೊಂಡು ತಿಳ್ಕೊಳ್ಳಿ ಅವ್ರ ನಮ್ಮ ಅದ್ರ ಬಗ್ಗೆ. ಈಗ ನೀವು ಫೋನ್ ಮಾಡ್ರೆ ಎತ್ತುತ್ತೀರಾ? ಫೋನ್ ಎತ್ತಿದ್ದೀರಾ? ಇಲ್ಲ ಸರ್, ಏನಿಲ್ಲ ಹೇಳಿ ಸರ್, ಎತ್ತುತ್ತೀನಿ ಸರ್. ಒಳ್ಳೆ ಮಾತಾಡ್ ಫೋನ್ ಎತ್ತುತ್ತಾರೆ. ಫೋನ್ ಎತ್ತದಟ್ಟಿಗೆ ಅಲ್ಲ ಯಾರು ಏನು ಒಳ್ಳೆ ತಂದಲ್ಲಿ ಸರ್. ಪ್ರತಿಭಾವಂತರು ಒಳ್ಳೆ ಜನ ಮಾತಾಡ್ತಾರೆ. ಯಾವನಾರ ಅಡ್ಕಾಸ್ಬಿ ನನ್ ಮಗನ ಫೋನ್ ಮಾಡ್ಬಿಟ್ಟು ಗಾಂಡು ಸ್ವಾಮಿ ಎಲ್ಲಿದಲ್ಲ ಅಂದ್ರೆ ಯಾವ ರೀತಿ ಹೇಳ್ಬೇಕು ನಾನು? ಗಂಡುನ ಕರ್ಕಬಲ ತೋರಿಸ್ತೀನಿ ಅಂತೀನಿ. ಎರಡೇ ಮತ್ ಸರ್. ಕರ್ನಾಟಕ ಜನತೆ ನೋಡ್ತಾ ಇದೆ, ನಾನು ಹೇಳ್ತಾ ಇರೋದು ದಿಲೀಪ್ ಅವ್ರು ಸರಿ ಇಲ್ಲ ಸರ್. 100% ನಾನು ಹೇಳ್ತಲ್ವಾ, ಇವತ್ತಿನ ಇದ್ರಲ್ಲಿ 95% ಲವ್ ಮಾಡೇ ಮದುವೆ ಆಗೋದು. ಲವರ್ಸ್ ಎಲ್ಲ ಟ್ರಿಪ್ ಎಲ್ಲ ಹೋಯ್ತಾರೆ. ಎಲ್ಲರೂ ಫೇಸ್ಬುಕ್, ವಾಟ್ಸ್ಆಪ್, ಯೂಟ್ಯೂಬ್ ಹಾಕಾರ ಹಾಕ್ತಾರೆ. ಹೇಳಿ ಇಲ್ಲ ಅಲ್ವಾ? ಇವ್ನ ಹಾಕಬಹುದು. ಯಾರ ಮನೆ ಹೆಣ್ಮಕ್ಳಾದ್ರೂ ನಮಗೂ ರಕ್ತ ಕುದಿಯುತ್ತೆ. ಆದ್ರೆ ಏನ್ ಮಾಡಿದ್ರೆ ಕಾನೂನು ಬಿಟ್ಟು ಮುಂದೆ ಹೋಗ್ಬಾರ್ದು. ಕಾನೂನು ಚೌಕಟ್ಟಲ್ಲೇ ಇರೋಣ ಸರ್. ಈಗ ಇಷ್ಟೆಲ್ಲ ಆಗಿದೆ. ಪಾಪ ಸಂಜನಾ ಅವರು ಯಾರು ನೋಡಿಲ್ಲ ಸಂಜನಾ ಅವ್ರನ್ನ, ಫೋಟೋಗಳು ನೋಡಿದ್ರೆ ಅಷ್ಟು ಬಿಟ್ರೆ ಯಾರು
ನೋಡಿಲ್ಲ. ಸಂಜನಾ ಅವ್ರಿಗೆ ಇದೆಲ್ಲ ಘಟನೆಗಳು ನಡೆದಾದ್ಮೇಲೆ ಅವ್ರಿಗೆ ಯಾವ ತರ ಮಾನಸಿಕವಾಗಿ ಏನು ಕುಗ್ಗಿದ್ದಾರಾ ಇಲ್ಲ ಏನಾಗಿದೆ ಅವ್ರಿಗೆ ಸಮಸ್ಯೆ ಆಗಿದೆ ನಿಮ್ಮ ಕಡೆಯಿಂದ ಅವ್ರ ಕಡೆಯಿಂದ ಮಾಡಿದ್ದಕ್ಕೆ? ಕಾಲೇಜ್ಗೆ ಹೋಗ್ತಿದ್ದ ಹುಡುಗಿ ಈ ತರ ಸಿಚುವೇಶನ್ ಆದ್ಮೇಲೆ ಈ ತರ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಈ ತರ ಆದ್ಮೇಲೆ ಆ ಹುಡುಗಿ ಮನಸ್ಸು ಎಷ್ಟು ಬೇಜಾರಾಗುತ್ತೆ ಹೇಳಿ. ಮಾನಸಿಕವಾಗಿ ಇರೋ ಸೀನಲ್ಲಿ ಇರಲ್ಲ. ಎಷ್ಟೋ ಮಕ್ಳುಗಳು ಈ ತರ ಆದಟ್ಟಿಗೆ ಸೂಸೈಡ್ ಮಾಡ್ಕೊಂಡವೆ. ಬಟ್ ಈ ಹುಡುಗಿ ಮನಸ್ಸು ಗಟ್ಟಿ ಮಾಡ್ಕೊಂಡು ನಾವು ಅಯ್ಯೋ ಇವೆಲ್ಲ ಕಾಮನ್ ಸುಮ್ಮೇರಪ್ಪ ಅಂತ ನಾವು ಹೇಳ್ಕೊಂಡು ಇಲ್ಲಿ ಗಂಟೆ ತಡ್ಕೊಂಡಿದೀವಿ. ಏನ್ ಓದ್ತಾ ಇದ್ರು ಅವ್ರ ಹುಡುಗಿ? 10th ಪಾಸ್ ಆಗಿ ಫಸ್ಟ್ ಇಯರ್ಗೆ ಹೋಗ್ತಾ ಇದ್ರು ಸರ್. ಸೊ ಅದು ಘಟನೆ ನಡೆದು ಈಗ ಏನು ಓದ್ತಾ ಇಲ್ವಾ? ಇಲ್ಲ ಸರ್, ಈ ಫ್ರೆಂಡ್ಸ್ ಕಾಲೇಜಲ್ಲೆಲ್ಲ ಈ ತರ ಎಲ್ಲ ಪಬ್ಲಿಕ್ ಆದ್ಮೇಲೆ ಎಲ್ಲಿ ಸರ್ ಹುಡುಗಿ ಸ್ವಲ್ಪ ಇದಾಗ್ಬಿಡುತ್ತೆ. ಮತ್ತೆ ಎಲ್ಲ ಆಗುತ್ತೆ ಸರ್? ಇಲ್ಲ ಆಗಲಿಲ್ಲ ಸರ್. ಹುಡುಗಿ ಹೋಗ್ಲೇ ಇಲ್ಲ. ನಾನು ಹೋಗೋದೇ ಇಲ್ಲ ಕಾಲೇಜ್ಗೆ. ಹೋದ್ರೆ ಎಲ್ಲ ಫ್ರೆಂಡ್ಸ್ ಕೇಳ್ತಾರೆ ಏನೇ ಇದು ಆ ತರ ತಗೊಂಡಿದಿ ಈ ತರ. ಹುಡುಗಿಗೆ ತುಂಬಾ ಮಾನಸಿಕವಾಗಿ ಭಾರಿ ನೊಂದ್ಬಿಟ್ಟೈತೆ ಸರ್. ನಿಮ್ಗೆ ಅಷ್ಟು ಇದಿದ್ರೆ ಆ ಹುಡುಗಿಗೆ ಫೋನೇ ಮಾಡ್ಕೊಡ್ತೀನಿ, ಮಾತಾಡ್ಬಿಡಿ ಸರ್. ಕರ್ನಾಟಕ ಜನತೆ ನೋಡೇ ಬಿಡ್ಲಿ ಆ ಹುಡುಗಿ ಬಗ್ಗೆ. ಅಂದ್ರೆ ಆ ಹುಡುಗಿ ಏನಂತಾರೆ, ಬೇಡವಾ ಬೇಕಾ? ಅದೇ ನೀವೇ ಕೇಳ್ಕೊಬಿಡಿ. ದಿಲೀಪ್ ಬೇಕಾ ಬೇಡವಾ ಅಷ್ಟೇ. ಅದ್ರಲ್ಲಿ ಯಾಕೆ ಈಗ ನಾವು ಇವ್ರು ಮನೇಲೆ ಕಟ್ಟಾಕೊಂಡವ್ರೆ ಹೇಳ್ತಾರೆ, ನಾವು ಹೊರಗಡೆ ಕರ್ನಾಟಕ ಜನತೆ ನೋಡ್ಕೊಳ್ಳಿ. ಸ್ವಾಮಿಯವರು ನಮ್ಗೆ ಎಲ್ಲ ಅಡ್ಡ ಮಾಡ್ತಾವ್ರೆ. ಸ್ವಾಮಿನೇ ನಮ್ಮ ಹುಡುಗಿನ ಟೋಟಲ್ ಬ್ರೈನ್ ವಾಶ್ ಮಾಡಿಸ್ತವ್ರೆ, ಅವ್ರಿಗೆ ಹಿಂಸೆ ಕೊಟ್ಟು ಇದ್ ಮಾಡಿಸ್ತಾರೆ ಬಿಡಕ್ಕೆ ಅಂತ ಜನ ಅನ್ಕೊಂಡಿರೋದು. ಹೌದು ಅನ್ಕೊಂಡಿದ್ದಾರೆ. ಈಗ ಕೇಳ್ಕೊಬಿಡ್ಲಿ, ಕರ್ನಾಟಕ ಜನತೆ ನೋಡ್ಕೊಬಿಡ್ಲಿ. ಸರಿ ಸರ್, ಫೋನ್ ಮಾಡಿ ಮಾತಾಡ್ತೀನಿ. ಫೋನ್ ಮಾಡಿ ನೋಡಿ ಕೇಳೋಣ ಒಂದ್ಸರಿ. ಅವ್ರೇನ್ ಬೇಕೋ ಬೇಡೋ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ, ನೋಡೋಣ. ನಾವ್ಯಾರು ಅವ್ರ ಪ್ರೀತಿ ಅಡ್ಡಕ್ಕೆ? ಅವ್ರ ಪ್ರೀತಿ ಅಡ್ಡಕ್ಕೆ ನಾವ್ಯಾರು ಸರ್? ಇವತ್ತು 90% ಲವ್ ಮಾಡೇ ಮದುವೆ ಆಗೋದು. ಗೊತ್ತಿರುತ್ತಲ್ವ ಈ ಕರ್ನಾಟಕ ಜನತೆ ಯಾರ್ಯಾರ್ದು ತಪ್ಪು ಏನು ಅಂತ. ಅವರು ಅಕ್ಕ ತಂಗಿರ ಅಣ್ಣ ತಮ್ಮದಿರ ಜೊತೆ ಇದ್ರೆ. ಹಲೋ, ಅಲ್ಲಿ ಸಂಜು ಇಲ್ವಾ? ಸಂಜು ಕೊಡಿ. ನೀವೇ ಮಾತಾಡಿ ಸರ್. ಏನಿಲ್ಲ. ಸಂಜು ಮಾತಾಡವಾ? ಕೊಡ್ತೀನಿ. ಒಂದು ನಿಮಿಷ ನೋಡಿ. ಈಗ ಇವರೇ ಫೋನ್ ಮಾಡಿರೋದು. ಅವ್ರ ಹೆಸರಿದೆ ನೋಡ್ಕೊಬಿಡಿ, ಯಾರ ಹೆಸರಲ್ಲ. ಸೊ ಬನ್ನಿ. ಹಲೋ ಸಂಜನಾ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಸಂಜನಾ ಅವರೇ, ಈಗ ನಮ್ದೊಂದು ಯೂಟ್ಯೂಬ್ ಚಾನಲ್ ಇತ್ತು. ನಿಮ್ಮ ಇವ್ರನ್ನ ಚಿಕ್ಕಪ್ಪನ ಸ್ವಾಮಿಯವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ವಿ. ಸೊ ಈಗ ಇದೆಲ್ಲ ಘಟನೆಗಳು ನಡೆದಿದೆ ನಿಮ್ಮದು. ಈಗ ಪಾಪ ನಿಮ್ಗೆ ಮಾನಸಿಕವಾಗಿ ತುಂಬ ಕುಗ್ಗಿದ್ದೀರಾ ಅಂತ. ಈಗ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ನಿಮ್ಗೆ ಏನಾದ್ರು ಬೇಜಾರಿದೆಯಾ? ಈ ಥರ ಮಾಡಿರೋದಕ್ಕೆ ಏನಾದ್ರು ಬೇಜಾರಿದೆಯಾ? ತುಂಬಾ ಬೇಜಾರಾಗೈತೆ. ಅಂದರೆ ನಿಮಗೆ ತುಂಬ ಹಿಂಸೆ ಕೊಟ್ಟು ಆ ಥರ ಏನೋ ಮಾಡಿದಾರ ಅವರು? ಸೊ ಈಗ ವಿಷಯದಿಂದ ತುಂಬಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀನಿ ಮಾತ್ರ. ಓಕೆ, ಈಗ ನೀವು ಓದ್ತಾ ಇದ್ರೆ ಏನಾದ್ರು ಓದ್ತಾ ಇದ್ರೆ ನೀವು ಮುಂಚೆ? ಎಸ್ ಸರ್, ಫಸ್ಟ್ ಇಯರ್ ಓದ್ತಾ ಇದೆ. ಓಕೆ. ಫೈನಲ್ ಎಕ್ಸಾಮ್ ಇತ್ತು. ಅವತ್ತೊಂದ್ ದಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಕ್ ಬಂದಿದ್ರಿಂದ ನನ್ನ ಕಾಲೇಜಿಂದ ಬಿಡ್ಸ್ಬಿಟ್ರು ಸರ್ ಮನೆಯಲ್ಲೇ. ಅಯ್ಯೋ, ಓಕೆ. ಹೌದು, ಎಜುಕೇಶನ್ ಸ್ವಲ್ಪ ಇದಾಗುತ್ತೆ. ಹೌದು ಬಿಡಿ. ಈಗ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ ನಿಮ್ಮದು. ಈ ಥರ ಸಮಸ್ಯೆಗಳಾಗಿ ಈ ಥರ ಆಗಿದೆ. ಸೊ ಫೈನಲಿ ನೀವೇನು ಹೇಳ್ತೀರಾ? ಈಗ ದಿಲೀಪ್ ಅವರು ನಿಮಗೆ ಬೇಕಾ ಬೇಡವಾ? ನನಗೆ ಇಷ್ಟ ಇಲ್ಲ ಅಂತಂದ್ರೆ ಡೈರೆಕ್ಟ್ ಹೇಳ್ಬಿಡ್ಬೋದು ನೀವು. ಇಷ್ಟ ಇಲ್ಲ ಸರ್, ಡೈರೆಕ್ಟ್ ಆಗಿ ಹೇಳಿದೀನಿ ಅದನ್ನು. ಓಕೆ, ನಿಮ್ಗೆ ಇಷ್ಟ ಇಲ್ಲ. ಸೊ ಡೈರೆಕ್ಟಾಗಿ ಹೇಳ್ತಾ ಇದ್ದೀರಾ, ದಿಲೀಪ್ ಅವ್ರು ನನಗೆ ಬೇಡ, ಅವ್ರು ಮಾಡ್ತಾರೋದು ಸರಿ ಇಲ್ಲ, ಅವ್ರು ಮಾಡ್ತಾರೋದು ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಾ? ಎಸ್ ಸರ್, ಅದನ್ನೇ ಹೇಳ್ತಾ ಇರೋದು. ಓಕೆ ಮೇಡಮ್, ಆಯಿತು. ನಾನೀಗ ಅದಕ್ಕೆ ಇವ್ರನ್ನ ಸ್ವಾಮಿಯವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ವಿ. ಸೊ ಪಾಪ ಈಗ ಅವ್ರದ್ದು ನಾವು ದಿಲೀಪ್ ಅವ್ರನ್ನೂ ಇಂಟರ್ವ್ಯೂ ಮಾಡಿದ್ದೀವಿ. ನಾನು ದಿಲೀಪ್ ಅವ್ರನ್ನೂ ಇಂಟರ್ವ್ಯೂ ಮಾಡಿದ್ದೀನಿ. ಅವ್ರದ್ದು ಸ್ಟೋರಿಗಳನ್ನ ಕೇಳಿದ್ದೀನಿ, ಏನೇನು ಹೇಳಿದ್ದಾರೆ ಅವರು ಅಂತ. ಸೊ ಹಂಗೆ ಸ್ವಾಮಿಯವ್ರ ಜನರು ಕೇಳಿದ್ರು, ಸ್ವಾಮಿಯವ್ರನ್ನ ಇಂಟರ್ವ್ಯೂ ಮಾಡಿ ಕೇಳಿ ಸರ್, ಬರೀ ಇವ್ರದ್ದೇ ಕೇಳ್ಬಿಟ್ರೆ ಹೆಂಗೆ ನೀವು ಅಂತ. ಸೊ ನಾವು ಸ್ವಾಮಿಯವ್ರದ್ದು ಕೇಳ್ತಾ ಇದ್ದೀವಿ ಸ್ಟೋರಿನ. ಸೊ ಅದಕ್ಕೆ ನಿಮಗೆ ಫೋನ್ ಮಾಡಿ ಕೇಳ್ಬಿಡೋಣ. ಅವರು ಹೇಳಿದ್ರು ಫೋನ್ ಮಾಡಿ ಕೇಳ್ಬಿಡಿ ಸರ್ ಸಂಜನಾ ಅವ್ರಿಗೆ ಬೇಕಾದ್ರೆ. ಆ ಹುಡುಗಿ ಏನಂತ ನೀವೇ ನೋಡಿ. ಆ ಹುಡುಗಿ ಬೇಕು ಅಂದ್ರೆ ಮಾಡ್ಕೊಡ್ತೀನಿ, ಬೇಡ ಅಂದ್ರೆ ನನಗೆ ಗೊತ್ತಿಲ್ಲ ಸರ್, ನೀವು ಹೇಳಿ. ನೀವೇ ಹೇಳಿ. ಸರ್ ಇಲ್ಲ ಸರ್, ಮನೇಲಿ ಏನು ಫೋರ್ಸ್ ಮಾಡಿಲ್ಲ. ನಾನು ಬೇಡ ಅಂದ್ರೆ ನಾವು ಕಂಪ್ಲೇಂಟ್ ಕೊಟ್ಟು ಇದು ಎಲ್ಲ ಮಾಡಿರೋದು ಸರ್. ಓಕೆ ಸಂಜನಾ ಅವರೇ, ಈಗ ಗೊತ್ತಾಯ್ತು ಬಿಡಿ. ಇವತ್ತು ರೆಕಾರ್ಡಿಂಗ್ ಇದೆ, ಕೇಳಿಸ್ತಾ ಇದೆ, ಎಲ್ಲ ಕ್ಯಾಮ್ರಾ ಮುಂದೆನೇ ಇದೆ, ಜನ ನೋಡ್ತಾರೆ ಇದನ್ನ. ಸೊ ಜನ ನೋಡಿ ಡಿಸೈಡ್ ಮಾಡ್ತಾರೆ ಇದನ್ನ. ಓಕೆ ಸಂಜನಾ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಮಾತಾಡಿದ್ದಕ್ಕೆ. ಓಕೆ, ಹಾಂ. ನೋಡಿ ಫ್ರೆಂಡ್ಸ್, ಇವಾಗ ಮಾತಾಡಾಯ್ತು ಸಂಜನಾ ಅವ್ರ ಹತ್ರ. ನಾವು ಸಂಜನಾ ಹತ್ರ ಮಾತಾಡಿದ್ವಿ. ಅವ್ರು ಹೇಳಿದ್ರು, ಈಗ ಜನರಿಗೆ ಕೇಳಿಸ್ಕೊಂಡಿದ್ದೀರಲ್ಲ, ಈಗ ಸ್ಪೀಕರಲ್ಲಿ ಕೇಳಿಸಿದೆ ಅವ್ರಿಗೆ. ಸೊ ಸ್ವಾಮಿಯವ್ರದ್ದು ಅವರೇ ಫೋನ್ ಮಾಡಿ ಕೇಳಿದ್ದಾರೆ.
ಸೊ ಫೈನಲಿ ಸಂಜನ್ ಅವರು ನನಗೆ ದಿಲೀಪ್ ಅವರು ಬೇಡ ಅಂತ ಅನ್ನೋ ಥರನೇ ಅವರು ತುಂಬ ಸ್ಟ್ರಾಂಗಾಗಿ ಹೇಳ್ಬಿಟ್ಟಿದ್ದಾರೆ. ಅವರು ತುಂಬ ಸಮಸ್ಯೆಗಳಾಯಿತು ನನ್ನಿಂದ, ದಿಲೀಪ್ ಅವರಿಂದ ನನಗೆ ಎಷ್ಟು ಸಮಸ್ಯೆಗಳಾಯಿತು ಅಂತ ಅವರು ಒಂದು ಹುಡುಗಿ ಆದವರು ಆ ಥರ ಹೇಳ್ತಾ ಇದ್ದಾರೆ ಅಂದಮೇಲೆ ಸೊ ಜನರು ಇದನ್ನ ಡಿಸೈಡ್ ಮಾಡಿ ನೀವೇನು ಮಾಡಬೇಕು ಅಂತ. ಸೊ ಸರ್ ಸ್ವಾಮಿ ಅವರೇ, ಈಗ ಫೈನಲ್ ನೀವೇನು ಹೇಳ್ತೀರಾ ಸರ್ ಈಗ ಇದ್ರ ಘಟನೆಗಳು ನಡೆದ ಬಗ್ಗೆ? ಇವಾಗ ಏನು ಒಂದು ಇದು ಮಾಡೋಣ ಅಂತ ನೀವು ಹೇಳ್ತೀರಾ? ಸರ್ ನಾನು ಏನು ಕೇಳ್ಕೊಳ್ಳೋದು ಕರ್ನಾಟಕ ಜನತೆಯಲ್ಲಿ ಅಂದರೆ, ನನಗೆ ಬಂದಿರೋ ಪರಿಸ್ಥಿತಿ, ನಮ್ಮ ಫ್ಯಾಮಿಲಿಗೆ ಬಂದಿರೋ ಪರಿಸ್ಥಿತಿ ಬೇರೆ ಫ್ಯಾಮಿಲಿಗೆ ಬರಬಾರ್ದು. ಇದನ್ನ ನೋಡ್ಕೊಂಡು ಜನ ಕಲ್ತ್ಕೋಬೇಕು. ಲವ್ ಮಾಡಬೇಡಿ ಈ ತರ ಸಿಚುವೇಶನ್, ಈ ತರ ಈ ಮುಂದೆ ಆದ್ರಷ್ಟೇ ಇದನ್ನ ನೋಡ್ಕೊಂಡೆ ಬೇರೆ ಲವರ್ಸ್ಗಳು ಈ ತರ ಫೋಟೋ ತಗೊಬಿಟ್ಟು ಬ್ಲಾಕ್ ಮೇಲ್ ಮಾಡೋದು, ಅವ್ರ ತಂದೆ ತಾಯಿಗೆ ಅವ್ರ ಫ್ಯಾಮಿಲಿಗೆ ಬ್ಲಾಕ್ ಮೇಲ್ ಮಾಡೋದು. ಅವರು ಈ ತರ ಎಷ್ಟೋ ಫ್ಯಾಮಿಲಿಗಳು ಹಾಳಾಗ್ಬಿಡ್ತವೆ. ಈ ತರ ಆಗಕ್ ಹೋಗ್ಬಾರ್ದು. ಕರ್ನಾಟಕ ಜನತೆ ಕೇಳ್ಕೊಳ್ಳೋದು ಇಷ್ಟೇ, ನಾನು ಕೈ ಮುಗಿದು ಕೇಳ್ಕೊತೀನಿ. ಯಾವುದೇ ಕಾರಣಕ್ಕೂ ನನಗ್ ಬಂದ ಸಮಸ್ಯೆ ಯಾರಿಗೂ ಬರಕ್ ಹೋಗ್ಬಾರ್ದು. ದಯವಿಟ್ಟು ಮುಂದೆ ಎಲ್ಲರೂ ಈ ತರ ಆಗಕ್ ಹೋಗ್ಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಒಳ್ಳೆ ತಂದೆ ಇರಿ ಸರ್, ಅಷ್ಟೇ ಸರ್. ನೋಡಿದ್ರಲ್ಲ, ದಿಲೀಪ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ. ಸೊ ಎಷ್ಟೋ ಜನ ಕೇಳ್ತಾರೆ ಸ್ವಾಮಿಯವ್ರನ್ನ ಇಂಟರ್ವ್ಯೂ ಮಾಡಿ ಅಂತ. ಸ್ವಾಮಿಯವ್ರನ್ನ ಇಂಟರ್ವ್ಯೂ ಮಾಡಿ, ಸ್ವಾಮಿ ಯಾರು, ಅವ್ರು ಏನು, ಅವ್ರ ಪಾಯಿಂಟ್ ಆಫ್ ವ್ಯೂ ತಿಳ್ಕೊಬೇಕು ಅಂತ ಎಷ್ಟೋ ಜನ ಕ್ಯೂರಿಯಸ್ ಆಗಿದ್ದರು. ಸೊ ಇವತ್ತು ನಾನು ಇವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ. ಸೊ ಇವ್ರ ಮನಸ್ಸಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಾಗಿದೆ, ಜನರುಗಳಿಗೆ ಗೊತ್ತಾಗಿದೆ. ಯಾರು ಸರಿ ಯಾರು ತಪ್ಪು ನಾವು ಹೇಳೋಕ್ಕಾಗಲ್ಲ ಅದನ್ನ. ಸೊ ಜನ ಡಿಸೈಡ್ ಮಾಡ್ತಾರೆ ಯಾರು ಸರಿ ಯಾರು ತಪ್ಪು ಅಂತ. ಅವ್ರ ಪಾಯಿಂಟ್ ಆಫ್ ಇಂದ ಅವ್ರು ಕರೆಕ್ಟು, ಇವ್ರ ಪಾಯಿಂಟ್ ಆಫ್ ಇಂದ ಇವ್ರು ಕರೆಕ್ಟು. ಸೊ ನಾನು ಹೇಳೋದು ಇಷ್ಟೇ, ಪ್ರೀತಿ ಮಾಡಿ, ಆದರೆ ಪ್ರಪಂಚಕ್ಕೆಲ್ಲ ತಿಳಿಸೋ ಥರ ಪ್ರೀತಿ ಬೇಡ. ನೀವು ಯಾವತ್ತೂ ಪ್ರೀತಿ ಮಾಡಿದ್ರೆ ಅದನ್ನ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಮಾಡಿ. ತೋರಿಸ್ಬೇಕು ಅಂತಂದರೆ ಅದನ್ನ ನೀವು ಮನೆಗಳು ಒಪ್ಪದ ಮೇಲೆ, ಮನೆ ಸಂಬಂಧ ಒಪ್ಪದ ಮೇಲೆ, ಮದುವೆ ಆಗೋ ಥರ ಬಂದಾಗ ಪ್ರಪಂಚಕ್ಕೆ ತೋರಿಸಿ, ಆಮೇಲೆ ಫ್ರೆಂಡ್ಸ್ಗಳಿಗೆ ಹೇಳಿ, ಯಾರಿಗಾರ ಹೇಳಿ, ಪ್ರೀತಿನ ಯಾವತ್ತೂ ಪ್ರೈವೇಟಾಗಿ ಇಟ್ಕೊಳ್ಳಿ. ಅವತ್ತು ಅದು ಸಕ್ಸಸ್ ಆಗುತ್ತೆ. ನೀವು ಯಾವತ್ತೂ ಅದನ್ನು ಪ್ರಪಂಚಕ್ಕೆ ಹರಿಬಿಡ್ತಿರೋ ಇಲ್ಲ ಸೋಷಿಯಲ್ ಮೀಡಿಯಾಗೆ ಹರಿಬಿಡ್ತಿರೋ ಅದನ್ನ, ಸೊ ಅವತ್ತಿಗೆ ಇನ್ನೊಂದು ಇದಕ್ಕೆ ಘಟನೆಗಳಲ್ಲಿ ನಡೆಯೋ ಕಾರಣ ಈ ಸೋಷಿಯಲ್ ಮೀಡಿಯಾಯಿಂದ. ಎಷ್ಟೋ ಜನಗಳು ಇದರಿಂದ ಇನ್ಫ್ಲೂಯೆನ್ಸ್ ಆಗಿ ಅವರು ತಮ್ಮ ಲೈಫ್ಗಳನ್ನೇ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ನಮ್ಮ ಸೂಸೈಡ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಡಿಸಿಷನ್ ತೊಗೊಬಿಡ್ತಾರೆ. ಸೊ ಯಾರು ಈ ಥರ ಮಾಡಬೇಡಿ. ಯಾರು ಸರಿ ಯಾರು ತಪ್ಪು ನನಗೆ ಗೊತ್ತಿಲ್ಲ, ನಾನು ಹೇಳೋಕ್ಕಾಗಲ್ಲ. ಜನ ಡಿಸೈಡ್ ಮಾಡ್ತೀರಾ, ನೀವು ಮಾಡ್ಕೊಳ್ಳಿ. ಸೊ ಸ್ವಾಮಿಯವರು ಇಷ್ಟು ದಿನ ಕೆಟ್ಟವರು, ಸ್ವಾಮಿಯವರು ಸರಿ ಇಲ್ಲ, ಸ್ವಾಮಿಯವರು ಅಂದರೆ ಪ್ರೇಮಿಗಳನ್ನ ದೂರ ಮಾಡ್ತವ್ರೆ ಅಂತ ಇಷ್ಟು ದಿನ ಏನಿತ್ತು ಊಹಾಪೋಹಗಳು ಏನಿತ್ತು ಅದನ್ನ ನಾನು ಇವತ್ತು ಕ್ಲಿಯರ್ ಮಾಡಿಸಿದ್ದೀನಿ ಸ್ವಾಮಿಯವ್ರ ಇಂಟರ್ವ್ಯೂ ಮಾಡಿ. ಸೊ ದಯವಿಟ್ಟು ಜನ ಕೇಳ್ತೀನಿ, ಇನ್ಮೇಲೆ ತಪ್ಪು ಮಾಡಬೇಡಿ. ಯಾರ್ಯಾರು ನೋಡ್ತಾ ಇದ್ದೀರೋ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸ್ವಾಮಿಯವ್ರನ್ನ ಯಾರು ಅಂತ ಗೊತ್ತಾಗಲಿ. ಇಷ್ಟೊತ್ತು ದಿನ ಯಾರಿಗೂ ಗೊತ್ತಿರಲಿಲ್ಲ, ಸ್ವಾಮಿಯವ್ರನ್ನ ನಾವು ತೋರಿಸಿದ್ದೀವಿ. ಸೊ ಎಲ್ರಿಗೂ ನಮಸ್ಕಾರ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ನಾನು ನಿಮ್ಮ ಪ್ರೀತಿಯ ಸಂಜಯ್.